स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಎಲ್ಲರಿಗೂ ನಮೋ ಬುದ್ಧಾಯ ಜೈ ಭೀಮ್. ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಸಮತಾ ಸೈನಿಕ ದಳ ಜಿಲ್ಲಾ ಶಾಖೆ ವತಿಯಿಂದ ವರ್ಷವಾಸ ಕಾರ್ಯಕ್ರಮದ ಪ್ರಾರಂಭೋತ್ಸವನ ಇವತ್ತಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸನ್ನಿಧಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಪ್ರತಿ ವಾರ ಮತ್ತು ಪ್ರತಿ ಹುಣ್ಣಿಮೆಂದು ಕೂಡ ವಿಶೇಷ ಪ್ರವಚನ ಮಾಲಿಕೆ ಮುಂಬೈನ ಕೇಂದ್ರ ಕಚೇರಿಯಿಂದ ನಮಗೆ ವೇಳಾಪಟ್ಟಿ ಬಂದಿದ್ದು, ಆ ವೇಳಾಪಟ್ಟಿ ಪ್ರಕಾರ ಪ್ರತಿ ವಾರ ಮತ್ತು ಪ್ರತಿ ಹುಣ್ಣಿಮೆಯಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನೆನಸು ಮಾಡುವತ್ತ ನಾವೆಲ್ಲರೂ ಕೂಡಿ ಈ ಬೌದ್ಧ ಧಮ್ಮದ ರಥವನ್ನ ಮುಂದೆ ಎಳೆಯಲು ನಾವೆಲ್ಲರೂ ಸಹಕರಿಸೋಣ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ನಮೋ ಬುದ್ಧಾಯ ಜೈ ಭೀಮ್. ವಂದನೆಗಳು. ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಬಿಜಾಪುರ್ ಇವರ ವತಿಯಿಂದ ಗೌತಮ್ ಬುದ್ಧರಿಂದ ನಡೆದುಕೊಂಡು ಬಂದಂಥ ವರ್ಷಾವಾಸವನ್ನು ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ. ಇದರ ಮಹತ್ವ ಏನಂದರೆ, ಈ ಮಳೆಗಾಲದಲ್ಲಿ ಅವಾಗ ಭಿಕ್ಕುಗಳಿಗೆ ಅನಾನುಕೂಲ ಆದ ಕಾರಣ ಅವರು ಒಂದೇ ಕಡೆ ಸೇರಿ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಈ ಬುದ್ಧನ ವಿಚಾರಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಮಾಡಿದಂಥ ವ್ಯವಸ್ಥೆ. ಅದ ನಂತರ ಬಾಬಾ ಸಾಹೇಬರ ಕಾಲದಲ್ಲಿಯೂ ಸಹ ಈ ಬುದ್ಧಿಸಮನ್ನು ರಿವೈವಲ್ ಮಾಡಿ ಈ ದೇಶದಲ್ಲಿ ಅವ್ರು ಹೇಳ್ತಾರೆ ಒಂದು ಕಡೆ, ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀಇನ್ಸ್ಟಾಲ್ ಬುದ್ಧಿಸಮ್ ಅಂತ. ಬುದ್ಧಿಸಮನ್ನು ನಾವು ಈ ದೇಶದಲ್ಲಿ ಈ ಕೆಲವು ಕಡೆ ಕಾಣ್ತಾ ಇದ್ದೇವೆ. ಹಾಗೆ ಇನ್ನು ಮುಂದುವರೆದು ಹೇಳೋದಾದರೆ, ಈ ದೇಶದಲ್ಲಿ ಬುದ್ಧಿಸಮ್ನ ವ್ಯವಸ್ಥೆ ಅವನತಿಯ ಸ್ಥಿತಿಯಲ್ಲಿದೆ. ಈಗ ನೀವು ನೋಡ್ಬೋದು, ಬುದ್ಧಗಯಾದಲ್ಲಿ ಇರ್ತಕ್ಕಂಥ ಒಂದು ಬುದ್ಧ ವಿಹಾರ, ಮಹಾಬೋಧಿ ಮಹಾವಿಹಾರವನ್ನು ನಮ್ಮ ಆಡಳಿತದಲ್ಲಿಲ್ಲ. ಅಲ್ಲಿ ಫೆಬ್ರವರಿ 12ರಿಂದ ಸತತವಾಗಿ ಒಂದು ಆಂದೋಲನವನ್ನು ನಡೀತದೆ. ಅದಕ್ಕೆ ನಾವು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದಿಂದ ನಾವು ಅದಕ್ಕೆ ಒಂದು ಸಪೋರ್ಟನ್ನು ಸೂಚಿಸ್ತಾ ಅದು ಜಲ್ದಿ ರಿಸಾಲ್ವ್ ಆಗಲಿ ಅಂತ ಬಿಹಾರ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಜೈ ಭೀಮ್. ವಂದನೆಗಳು. ನಾನು ಬಸವರಾಜ್ ಹೋಳ್ಕರ್ ಅಂತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಸ್ಟೇಟ್ ಸೆಕ್ರೆಟರಿ ಆಗಿದ್ದೀನಿ. ಜೈ ಭೀಮ್. ಇವತ್ತು ಸಂಕ್ಷಿಪ್ತವಾಗಿ ಒಂದಷ್ಟು ಸ್ವಲ್ಪ ಒಂದ ನಿಮಿಷ ಅನಾದಿ ಕಾಲದಿಂದ ಬಂದಂತ ಬುದ್ಧರು ಹಾಗೂ ಬಾಬಾ ಸಾಹೇಬರು ಹೇಳಿಕೊಟ್ಟಂತ ದಾರಿಯಲ್ಲಿ ನಾವು ನಡೆದುಕೊಂಡು ಬಂದಿದ್ದೇವೆ. ಇವತ್ತು ನಾವು ವರ್ಷದ ಮೊದಲನೇ ದಿನ ಚಾಲನೆ ಮಾಡಿದ್ದೇವೆ. ಇನ್ನು ಪ್ರತಿ ರವಿವಾರ ಪ್ರತಿ ಹುಣ್ಣಿಮೆಂದು ನಾವು ಒಂದು ಸ್ಥಳದಲ್ಲಿ ಪ್ರವಚನ ಮಾಲಿಕೆಯನ್ನು ಹೇಳ್ತಾ ಹೋಗ್ತೇವೆ. ಅದರಂತೆ ನಾವು ಇವತ್ತು ಚಾಲನೆ ಮಾಡಿದ್ದೇವೆ. ಎಲ್ಲರಿಗೂ ಜೈ ಭೀಮ್. ಸಮತಾ ಸೈನಿಕ ದಳಕ್ಕೆ